ಒಳಗಡೆ ಹೋದ್ರು ಸರ್. ಈಗ ಒಬ್ಬ ಲಾಯರ್ ಆಗಿ ಈಗ 93 ದಿನ ಬೇಕಾಯ್ತು ಸರ್ ಒಂದು ಬೇಲ್ ಏನಾದ್ರು ತಗೊಂಡ್ಬರಕ್ಕೆ. ಸರ್ ಇದು ಈ ಕೇಸಲ್ಲಿ ಸಾಮಾನ್ಯವಾಗಿ ಬಂದು ಯಾವುದೋ ಒಂದು ಫಿಲ್ಮ್ ಶೂಟ್ ಆಗಿ ಮೇಲೆ ಅವನು ಕೋಪದಿಂದ ಫೈರ್ ಮಾಡಿದ್ದಕ್ಕೆ 12 ದಿವಸದಲ್ಲಿ ಬೇಲ್ ಆಗಿದೆ. ಸೊ ಮ್ಯಾಕ್ಸಿಮಮ್ ಇದು 12 ದಿವಸದಲ್ಲಿ ಆಗಬೇಕಾಗಿತ್ತು. ಬಟ್ ಕೊಡಗೇಳಿ ಪೊಲೀಸರು ಎಲ್ಲ ಪೊಲೀಸರು ಅಲ್ಲ, ಕೆಲವೊಂದು ನಿರ್ದಿಷ್ಟ ಪೊಲೀಸರು, ಭ್ರಷ್ಟ ಪೊಲೀಸರು ನಮ್ಮ ವಿರುದ್ಧವಾಗಿ ಷಡ್ಯಂತ್ರಗಳನ್ನ ಮಾಡಿಕೊಂಡು, ನಾನು ಪೊಲೀಸ್ ಸ್ಟೇಷನ್ ವಾಲಂಟಿಯರ್ಗೆ ನಾವು ಹೋಗಿದ್ದು. ಮಹೇಶ್ ಇನ್ಸ್ಪೆಕ್ಟರ್ ಬರ್ದಿದ್ದಾನೆ ರಿಪೋರ್ಟಲ್ಲಿ, ಜಗದೀಶನ್ ಅವ್ರನ್ನ 11 ಗಂಟೆಗೆ ಹಿಡ್ಕೊಂಬಂದಿವಿ ಅಂತ. 9 ಗಂಟೆಗೆ ಫೇಸ್ಬುಕ್ ಲೈವ್ ಬಂದಿದ್ದೀವಿ. ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಕೊಡಗೇಳಿ ಇನ್ಸ್ಪೆಕ್ಟರ್ ಮಹೇಶ ಬರ್ದಿರೋದು, ಜಗದೀಶನ್ನ ನಾವು 11 ಜನ ಹಿಡ್ಕೊಂಬಂದಿವಿ ಅಂತ ಬರ್ದಿದ್ದಾನೆ. ಅಲ್ಲ, ಜನಗಳ ಮುಂದೆ ಲೈವ್ ಮಾಡಿದಕ್ಕೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನನ್ನ ಮೇಲೇನೆ ಇಷ್ಟು ಸುಳ್ಳು ಆರೋಪ ಮಾಡುವಂತ ಸರ್ಕಾರ, ಪೊಲೀಸ್ ಷಡ್ಯಂತ್ರಗಳು ಸರಿ ಏನ್ ಮಾಡ್ಬೋದು? ಒಳಗಡೆ ಹೋಗಿ ಕೂತ್ಕೊಂಡ್ವಿ. 12 ಗಂಟೆಗೆ ಬಂದ ಇನ್ಸ್ಪೆಕ್ಟರ್ ಮಹೇಶ, ಕೊಡಗೇಳಿ ಇನ್ಸ್ಪೆಕ್ಟರ್. ಏನ್ ಮಹೇಶ 10 ಲಕ್ಷ ಕೊಟ್ರಂತೆ ಅಂತಂದ್ರೆ, ಏನ್ರಿ ನೀವು ಹಂಗಂತೀರಾ? ಹೌದು 10 ಲಕ್ಷ ಕೊಟ್ರಂತ ನಾನು ಅರೆಸ್ಟ್ ಮಾಡಕ್ಕೆ ಅಂತ. ಅದೆಲ್ಲ ಏನಿಲ್ಲ. ನಾನು ಹೇಳಿದೆ, ಅಟ್ಲೀಸ್ಟ್ ನಾನು ಡೆಪ್ಯೂಟಿ CM ಹತ್ರ ಯಾರು ಇಲ್ಲ ಡೆಪ್ಯೂಟಿ CM ಇಬ್ರು ನಿಮ್ಮನ್ನು ಅರೆಸ್ಟ್ ಮಾಡಕ್ಕೆ ಅಂತ ಅವನೇ ಅಂದ. ನಾನು ಹೇಳಿದೆ, ಒಬ್ಬ ಡೆಪ್ಯೂಟಿ CMಗೂ ನನ್ಗಾಲೆಗೂ ಏನ್ ಸಂಬಂಧ? ಇಲ್ಲ ಅವ್ರಿಗೆಲ್ಲ ದೊಡ್ಡವ್ರಿಗೆಲ್ಲ ಅಪ್ರೂವಲ್ ಆಗ್ಬಿಟ್ಟಿದೆ, ಆಯ್ತಾ, ನಿಮ್ಮ ಮೇಲೆ FIR ಆಗಿದೆ, ಅವ್ರದ್ದು ಮಾಡ್ತೀನಿ ಅಂತ. ಆಯ್ತು ಬಿಡಪ್ಪ, ವಿಷಯ ಅಲ್ಲಿವರೆಗೂ ಮುಟ್ಟಿದೆ ಅಂತ. ಈಗ ಕೆಳಗೆ ಬಿದ್ರೆ ಆಳಗೊಂದು ಕಲ್ಲಂತೆ ಅಂದ್ರೆ ಅದು ಗಾದೆ ಮಾತು. ನಿಜವಾಗ್ಲೂ ನಮಗೆ ಕೇಸಲ್ಲಿ ನಾನು ನೋಡಿದೆ. ತದನಂತರ ನಾನು ಏನು ರಿಯಾಕ್ಟ್ ಮಾಡಕ್ಕೆ ಹೋಗಿ, ಯಾಕಂದ್ರೆ ಕಾನೂನನ್ನ ಈಗ ನೀವು ಹೇಳಿದಾಗ ನಾವು ಲಾಯರ್ ಅಂತಂದಾಗ ಕಾನೂನನ್ನ ಪಾಲನೆ ಮಾಡ್ಬೇಕು. ಆಯ್ತು ಅಂತೇಳಿ ನನ್ನ ಗಾಡಿನ ಧೂಳ್ ಮಾಡಾಕಿದ್ದು ತಗೊಂಡಾಗೆಲ್ಲ. ಆಮೇಲೆ ನನ್ನ ಗಾಡಿನ ಮಾಜರ್ ಮಾಡಿಲ್ಲ, ಅದ್ರಲ್ಲಿ ದುಡ್ಡಿತ್ತು, ಅದ್ರ ಲೆಕ್ಕಾಚಾರ ಬರ್ತಿಲ್ಲ. ನಾನು 9:30ಗೆ ಮೆಡಿಕಲ್ ಮಾಡಿದ್ರು ನನಗೆ ಅಲ್ಲಿ ಯಲಹಂಕ ಸ್ಟೇಷನ್ಗೆ ಹೋಗಿ, ಯಲಹಂಕ ಹಾಸ್ಪಿಟ್ಲಲ್ಲಿ, ಅದ್ರ ಬಗ್ಗೆ ವಿಚಾರ ಇಲ್ಲ. ಆಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಅಲ್ಲಿ 400 ಜನ ಇದ್ರು, ನಾವು 4 ಜನ ಇದ್ವಿ. ನಾವು ಅಟೆಂಪ್ಟ್ ಮರ್ಡರ್ ಮಾಡೋದಂತೆ ಅವ್ರ ಮೇಲೆ ಬೇಲೇಬಲ್, ನಾವು ಕೊಟ್ಟಿದ್ದ ಕಂಪ್ಲೇಂಟ್ನ ಬೇಲೇಬಲ್ ಸೆಕ್ಷನ್ನು, ನಮ್ಮ ಮೇಲೆ ನಾನ್ ಬೇಲೇಬಲ್ ಸೆಕ್ಷನ್ನು. ಸರಿ, ನಾನು ಅನ್ಕೊಂಡೆ ಈಗ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡಿ ಅದಕ್ಕೆ ಯಾರ್ಯಾರು ಬೇಕಾಗಲ್ಲ ಅಡ್ವಾಂಟೇಜ್ ತಗೊಂಡ್ರು. ಬಟ್ ಮೇಲೊಬ್ಬ ಇದ್ದಾನಲ್ವಾ. ಸರ್, ಇಷ್ಟು ಹೋರಾಟ ಮಾಡೋ ಕಾರಣದಿಂದನೇ ಅದಾಯ್ತು ಅಂತೀರಾ? ಸರ್, ಜನರಿಗೆ ವಿವೇಚನೆಗೆ ಬಿಟ್ಬಿಡ್ತೀನಿ ಸರ್. ನಾನು ಈಗ ನಾನು ಅದರಲ್ಲಿ ಏನೋ ನಾನು ಒಳ್ಳೆಯವನು ಅಥವಾ ಅವ್ರು ಕೆಟ್ಟು ಅಂತ ಹೇಳೋಕ್ಕೋಲ್ಲ. ಜನಗಳ ವಿವೇಚನೆಗೆ ಬಿಟ್ಬಿಡ್ತೀನಿ, ಜನ ತೀರ್ಮಾನ ಮಾಡ್ಲಿ. ಓಕೆ, ನಾವಂತೂ ತಪ್ಪು ಮಾಡಿಲ್ಲ. ಅಂದ್ರೆ ಸರ್, ನೀವು ಪ್ರತಿಯೊಂದು ಯಾರಾದ್ರೂ ತಪ್ಪು ಮಾಡಿದಾಗ ಎತ್ತಿಡಿದು ಲೈವ್ ಬರೋದಾಗಿರ್ಬೋದು, ಈ ರೀತಿ ಹೇಳ್ತೀರಾ, ಇದೇ ನಿಮ್ಗೆ ಕುತ್ತಾಯ್ತಾ ಅಂತ? ನಾನು ಆ ಟೈಮಲ್ಲಿ ಇರ್ಬೋದು ಸರ್. ಕುತ್ತಾಯ್ತು ಅನ್ನೋ ಮಾತ್ರಕ್ಕೆ ನಮ್ಮನ್ನು ಯಾರು ನಿಲ್ಸಕ್ಕಾಗಲ್ಲ ಸರ್. ಯಾಕೆ ಅಂತಂದ್ರೆ, ಹೆಂಗೆ ಕನಕಪುರದಿಂದ DK ಶಿವಕುಮಾರ್ ಬಂದು MLA ಆಗಿ ಮಿನಿಸ್ಟರ್ ಆಗಿ ದೇವೇಗೌಡರ ವಿರುದ್ಧ ಗೆದ್ದು 1400 ಕೋಟಿ ಡಿಕ್ಲೇರ್ ಮಾಡಿಕೊಂಡು ಸದಾಶಿವದಲ್ಲಿ ಮನೆ ಮಾಡಿಕೊಂಡು ನಾನು CM ಆಗ್ತೀನಿ ಅಂತ ಎಷ್ಟು ಹಕ್ಕಿದೆಯೋ ಸಂವಿಧಾನದ ಕಡೆ, ನಾನು ಕೂಡ ಇದೇ ಕೊಡಗೇಳಿ ಕೆಂಪೇಗೌಡರ ಆ ಒಂದು ತಾಯಿ ಮತ್ತೆ ಹೆಂಡತಿಯ ತವರಾದ ಕೊಡಗೇಳಿನೂ ಹುಟ್ಟಿ, ನಾನು ಒಬ್ಬ ಅಡ್ವೊಕೇಟ್ ಆಗಿ ಹೋರಾಟಗಾರನಾಗಿ ವಿತೌಟ್ ಎನಿ ಬ್ಯಾಕ್ಗ್ರೌಂಡು ಈ ಮಟ್ಟಕ್ಕೆ ಬೆಳೆದು ಎಷ್ಟೋ ಜನ ಜೈಲಿಗೆ ಕಳಿಸಿ ಹೋರಾಟ ಮಾಡಿ ಬೀದಿಗೆ ಎಳೆದು ರೇಪಿಸ್ಟ್ಗಳನ್ನು ಮನೆಗೆ ಕಳಿಸಿ ಮಾಡಿದ್ಮೇಲೆ ನನಗೂ ಕೂಡ ಅಷ್ಟೇ ಹಕ್ಕನ್ನ ಇದೇ ದೇಶ ಸಂವಿಧಾನ ಕೊಟ್ಟಿದೆ. ಯಾರೋ ಅದನ್ನು ಕಿತ್ಕೊಳಕ್ಕಾಗಲ್ಲ. ಅಕಸ್ಮಾತ್ ತಾತ್ಕಾಲಿಕವಾಗಿ DK ಶಿವಕುಮಾರ್, CM ಸಿದ್ದರಾಮಯ್ಯನೋ ಇನ್ಫ್ಯಾಕ್ಟ್ ಕೃಷ್ಣ ಬೈರೇಗೌಡನ ಹೆಸರು ಬಂತು. ಕೃಷ್ಣ ಬೈರೇಗೌಡರಿಗೆ 2028ಗೆ ತೊಂದರೆ ಆಗುತ್ತೆ, ಹಾಗಾಗಿ ಬುದ್ಧಿ ಕೆಲಸಕ್ಕೆ ನೀನು ಮಾಡಿದ್ರು ಅಂತ ಬಂತು. ಪೊಲೀಸರು ಹೇಳಿದ್ದು ನನಗೇನು ಬೇರೆ ಯಾರು ಹೇಳಿಲ್ಲ. ಹೌದು ಸರ್, ನೀವು ರಾಜಕೀಯವಾಗಿ ಇಲ್ಲಿ ಬೆಳೀತಾ ಇರೋದೇ ನಿಮ್ಗೆ ತೊಂದರೆ ಆಗಿರೋದು ಅಂದರು. ಆಮೇಲೆ ನನಗೆ ಜೈಲಲ್ಲಿ ಇದ್ದಾಗ ಆಫರ್ಗಳು ಬಂತು, ನೀವು ಸುಮ್ಮನೆ ಇರೋದಾದ್ರೆ ನಿಮ್ಮನ್ನು ರಿಲೀಸ್ ಮಾಡ್ತೀವಿ ಅಂತ. ನಾವು ಸುಮ್ಮನೆ ಇರೋದ, ಕೋಗಿಲೆ ಆಡ್ತಾ ಇರ್ತದೆ, ಬೇರೆದವ್ರ ವಿರುದ್ಧ ಹೋಗಬಾರ್ದು, ರಾಜಕೀಯವಾಗಿ ಸ್ತಬ್ಧ ಆಗ್ಬೇಕು, ನೀವು ಯಾರ ಬಗ್ಗೆನೂ ಮಾತಾಡಂಗಿಲ್ಲ, ಫೇಸ್ಬುಕ್ ಲೈವ್ ಬರಂಗಿಲ್ಲ. ಈಗಲೂ ಅಷ್ಟೇನೆ 2-3 ದಿವಸದಲ್ಲಿ ನೋಡಿ ನನ್ನ ಫೋನ್ ಸೀಸ್ ಆಗಿದೆ. ಇಲ್ಲ ಅಂದ್ರೆ ಲೈವ್ ಬಂದು ನಾನು ಮಾತಾಡ್ತಾ ಇದ್ದೆ ಮಾಧ್ಯಮ ಮಿತ್ರರಿಗೆ, ಜನರಿಗೆ. ನಾವು ಯಾಕಂದ್ರೆ ನೀವೇ ಹೇಳಿದ್ರಿ ಸರ್ ಸ್ತಬ್ಧ ಆಗಿದೆ ಅಂತ, ನನಗೆ ಗೊತ್ತಿಲ್ಲ, ನೀವು ಹೇಳಿದ್ದೀಗ ನನಗೆ. ಸಾಮಾಜಿಕ ಜಾಲತಾಣ ಸ್ತಬ್ಧವಾಗಿ. ಸರ್, ಈಗ ನನಗೆ ಎಲ್ಲ ಕೇಳಿದ್ರು, 3 ತಿಂಗಳು ಒಳಗಡೆ ಇದ್ದು ಜಗದೀಶ್ ಅವರೇ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೀರಾ ಅಂತ. ನಾನು ಪ್ರಶ್ನೆ ಏನಪ್ಪ ಅಂತಂದ್ರೆ, ಹೊರಗಡೆ ಇದ್ದು ನೀವೇನು ಕಿಸಿನೂ ಇಲ್ವಲ್ಲ. ಯಾರೋ ಕಿಸ್ದ DK ಶಿವಕುಮಾರ್ ನಟು ಬೋಲ್ಟ್ ಟೈಟ್ ಮಾಡ್ತೀನಿ. ಒಬ್ಬ ದೊಡ್ಡ ಫಿಲಮ್ ಇಂಡಸ್ಟ್ರಿಗೆ DK ಶಿವಕುಮಾರ್ ನಟು ಬೋಲ್ಟ್ ಟೈಟ್ ಮಾಡ್ತೀನಿ. ಫಿಲಮ್ ಇಂಡಸ್ಟ್ರಿಗೆ ಯಾರೂ ಮಾತಾಡ್ತಾ ಇಲ್ಲ. ನೀವು ಅಷ್ಟು ಸ್ತಬ್ಧ ಆಗ್ಬಿಟ್ಟಿದೀವ. ಇದು ಪ್ರಜಾತಂತ್ರನ, ಅತಂತ್ರನ? ಒಬ್ಬ CM ತನ್ನ ಭಾಷಣವನ್ನ ತೊಂದರೆ ಕೊಟ್ಟರು ಅಂತೇಳಿ ಕೈ ಮಾಡಕ್ ಹೋಗ್ತಾರೆ.
ಅಲ್ರಿ, ಯು ಸೇ ಯು ಲವ್ ಕಾನ್ಸ್ಟಿಟ್ಯೂಷನ್, ಯು ಲವ್ ಅಂಬೇಡ್ಕರ್, ಯು ಗ್ರೇಟ್ ರೆಸ್ಪೆಕ್ಟ್ ದ ಸೇಮ್ ಅಂಬೇಡ್ಕರ್ ಮತ್ತೆ ದ ಸೇಮ್ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಿರೋದೇನು ಅಂತಂದ್ರೆ, ನಾವು ಯಾವುದೇ ವ್ಯವಸ್ಥೆನಲ್ಲಿ ನಮಗೆ ತಪ್ಪಾಯಿತು ಅನ್ಸಕ ಪ್ರತಿರೋಧ ಮಾಡ್ಬೋದು. ಅಂದ್ರೆ ಅಲ್ಲಿ 10,000 ಜನ ಬಂದಿದ್ರೆ ಬೆಳಗಾಮಲ್ಲಿ ಸಿದ್ದರಾಮಯ್ಯನ ಭಾಷಣ ಎಲ್ಲರೂ ಕೇಳಲೇಬೇಕಾ? ಯಾರೋ ಅಲ್ಲಿ ಪ್ರತಿರೋಧ ಮಾಡಬಾರ್ದಾ? ಪ್ರತಿರೋಧ ಮಾಡಿದ ಒಬ್ಬ CM ಆಗಿ ಜವಾಬ್ದಾರಿ ಏನು? ಕರಿಬೇಕು. ಬನ್ನಿ ಕೂತ್ಕೊಳ್ಳಿ, ನಾನು CM, ನೀವು ಸೇವೆ ಮಾಡಕ್ಕಿರೋದು, ಬನ್ನಿ ಕೂತ್ಕೊಳ್ಳಿ, ಸಮಸ್ಯೆ ಅದ್ರ ಬಗೆಹರಿಸೋಣ. ಅದು ಬಿಟ್ಟು ಯಾರು SP ಬಾರ ಇಲ್ಲಿ ಅಂತಂದ್ರೆ ಏನ್ ಮೆಸೇಜ್ ಕೊಟ್ರು? ಇವತ್ತು ಅದೇ ಪೊಲೀಸರು ಇಲ್ಲ ಅಂತಂದ್ರೆ ಅದೇ ಪೊಲೀಸವರು ರಕ್ಷಣೆ ಕೊಡ್ಬೇಕಾಗತ್ತೆ ಅವ್ರಿಗೆ, ಅದೇ ಪೊಲೀಸವರು ವ್ಯವಸ್ಥೆ. ಆಮೇಲೆ ಬಂದು 10,000 ಜನನೂ ಅಲ್ಲಿರುವಂಥ 500 ಜನ ಪೊಲೀಸರು ಸ್ಕ್ಯಾನ್ ಮಾಡೋಕ್ಕಾಗತ್ತಾ? ಮನ್ಸನ್ನ ಸ್ಕ್ಯಾನ್ ಮಾಡೋಕ್ಕಾಗತ್ತಾ? ಆ ವ್ಯವಸ್ಥೆ ಇದೆಯಾ? ಒಬ್ಬ ಪೊಲೀಸವನು ಬಂದಂಥ 10,000 ಜನರನ್ನು ಸ್ಕ್ಯಾನ್ ಮಾಡೋಕೋರೆ ನಿಮ್ಮ ಕಾರ್ಯಕರ್ತರು ಬಿಡ್ತಾರ? ಪೊಲೀಸವ್ರನ್ನ ಹೊಡೆಯಲ್ವಾ? ಸಿದ್ದರಾಮಯ್ಯ ನೋಡೋಕೆ ಮುಂಚೆ ಕಾರ್ಯಕರ್ತರು ಹೊಡೆದಿರೋರು. ಈಗ ಬಿಟ್ಟರೂ ಕಷ್ಟ, ಕಟ್ಟಿಕೊಂಡ್ರೂ ಕಷ್ಟ. ಸಿದ್ದರಾಮಯ್ಯ ಹೇಳ್ತಾರೆ ಐ ಆಮ್ ಎ ಲಾಯರ್ ಅಂತ. ಅದೇ ಲಾಯರ್ಗೆ ಗೊತ್ತಿರಬೇಕಾದ್ರೆ ಇದೇ ಭಾರತದ ಸಂವಿಧಾನದಲ್ಲಿ ಭಾಷಣವನ್ನ ಬಲವಂತ ಕೇಳ್ಸಕ್ಕಾಗತ್ತಾ? ಪ್ರತಿರೋಧ ಮಾಡೋರು ಇರ್ತಾರ್ರಿ ಸಮಾಜದಲ್ಲಿ. 5 ಜನ ಪ್ರತಿರೋಧ ಮಾಡಿಲ್ಲ, 10,000 ಜನದಲ್ಲಿ 5 ಜನ ಪ್ರತಿರೋಧ ಮಾಡ್ತಂದ್ರೆ ದಟ್ ಈಸ್ ಪ್ರಜಾತಂತ್ರ. ಅವ್ರಿಗೇನೋ ತೊಂದರೆ ಆಗಿದೆ, ಕೇಳಿ ನೋಡಿ. ಅದನ್ನ ಬಿಟ್ಬಿಟ್ಟು SP ವೆರ್ ಆರ್ ಯು? SP ಬಂದಿಲ್ಲ ಬೈಕ್ಗೆ, ಡಿಪ್ಯೂಟಿ ಅಡಿಷನಲ್ SP ಕಳಿಸಿದ್ರು, ಜಸ್ಟ್ ಮಿಸ್ ಒದೆ. ಸೊ ಎಲ್ಲೋ ಒಂದ್ ಕಡೆ ಆ ಒದೆ ಏಟೋ ಏನೋ ಗೊತ್ತಿಲ್ಲ. ಈಗ ಅದೇನೋ ಹೇಳ್ತಲ್ಲ, ದೊರೆ ಮಾಡಿದ್ರೆ ಒಳ್ಳೇದಂತೆ, ಈ ಕೆಳಗಡೆ ಮಾಡಿದ್ರೆ ಅಪರಾಧ ಅಂತೆ. ನಾವು ನಮ್ಮ ರಕ್ಷಣೆ ಮಾಡ್ಕೊಳಕ್ಕೆ ಏನಾದರೂ ಲಾಠಿ ಎತ್ಕೊಂಡ್ರೆ ಅಥವಾ ಗನ್ನಲ್ಲಿ ಮೇಲಿಗೆ ಶೂಟ್ ಮಾಡಿದ್ರೆ ಅಪರಾಧ. ಅದೇ ಅವ್ರ ಒಳಗೆ ಮಾಜರಾಗಂತ ಕರ್ಕೊಂಡೋಗಿ ಯಾವನೋ ಒಬ್ಬನಿಗೆ ಬಿಹಾರಿಗೆ ರೇಪಿಸ್ಗೆ ಗುಂಡು ಹಾಕಿದ್ರೆ ಅದು ಪ್ರಜಾತಂತ್ರದಲ್ಲಿ ಎನ್ಕೌಂಟರ್ ಅಂತೆ, ಸೆಲ್ಫ್ ಡಿಫೆನ್ಸ್ ಅಂತೆ, ಅಟ್ಯಾಕ್ ಅಂತೆ, ಏನೇನೋ ಸ್ಟೋರಿಗಳು ಕಟ್ಟಿದ್ದಾರೆ. ಏನು ಮಾಡೋಣ? ಈ ಥರ ಅತಂತ್ರ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ದೇಶದಲ್ಲಿ ಸಿದ್ದರಾಮಯ್ಯಗೊಂದು ಕಾನೂನು, ಅಡಿಷನಲ್ SP-ಗೊಂದು ಕಾನೂನು, ರೇಪಿಸ್ಗೊಂದು ಕಾನೂನು, ನನಗೊಂದು ಕಾನೂನು, ನಿಮ್ಗೊಂದು ಕಾನೂನು, ಎಲ್ಲರಿಗೂ ಇರೋದು ಒಂದೇ ಕಾನೂನು ಪಾಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅತಂತ್ರ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತಿದ್ದೀವ. ಇದೇ ಕಾಂಗ್ರೆಸ್ 40% ಆರೋಪ ಮಾಡಿ ಅಧಿಕಾರಕ್ಕೆ ಬಂತು. ಇದೇ ಕಾಂಗ್ರೆಸ್ಸಿನ DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಆ್ಯಂಡ್ ರಾಮದಾಸ್ ಮೇಲೆ ಇವತ್ತು ಅದೇ ಆರೋಪವನ್ನು ಇದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಾಡಿದೆ. ಲಿಖಿತ ರೂಪದಲ್ಲಿ ಸಿದ್ದರಾಮಯ್ಯ CBI ಕೊಡಬೇಕಾಗಿತ್ತು. ಸಿದ್ದರಾಮಯ್ಯನು ಅದು ಇದು ಜಾತಿ ವೀತಿ ಏನೋ ಸೆನ್ಸಸ್ ಅಂತ ಹೇಳ್ಕೊಂಡು ಅದನ್ನು ಹೇಳ್ಕೊಂಡು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. BJPಯವರು 40% ಕೇಳಿದ್ರೆ ಅಪರಾಧ, ಅದನ್ನು SIT ಫಾರ್ಮ್ ಮಾಡ್ತೀರಾ, ಜಸ್ಟಿಸ್ ರಾಮದಾಸ್ ಕಮಿಟಿ ಫಾರ್ಮ್ ಮಾಡಿ ತನಿಖೆ ಮಾಡಿಸ್ತೀರಾ. ಅದೇ ನಿಮ್ಮ ಮೇಲೆ ಆರೋಪ ಬಂದರೆ ಅದನ್ನು ಸೈಡ್ಗೆ ಇಡ್ತಾರೆ. ಅದೇ DK ಶಿವಕುಮಾರ್ ಹೇಳ್ತಾರೆ ಹೋಗೋ ಲೋಕಾಗಿ ಕೊಡ್ರಾಗೋ. ವಾಟ್ ಯು ಮ್ಯಾನ್, ನೀವು ಯಾರು ಅದನ್ನು ಹೇಳೋಕ್ಕೆ? ನಾವು CBIಗೆ ಕೊಡ್ತೀವಿ. ವಿ ವಿಲ್ ಗಿವ್ ಇಟ್ ಟು CBI, ವಿಲ್ ಫೈಲ್ ಅ ರಿಟ್. ಪ್ರಜಾತಂತ್ರ ನೀವು ಯಾರು ಅದನ್ನು ಹೇಳೋಕ್ಕೆ? ನಿಮ್ಮ ಮೇಲೆ ಆರೋಪ ಇದೆ. ಹೂ ಆರ್ ಯು ಟು ಸೇ ಟು ಗಿವ್ ಇಟ್ ಟು ಲೋಕಾಯುಕ್ತ ಕೊಟ್ರೆ ಏನೋ ಅಲ್ಲಿ ಗೊತ್ತಿರೋ ಕೈಯಲ್ಲಿ ಬೀರಿ ಪಟಾಕ್ಸಕ್ಕ? ನಿಮ್ಮದೇ ಆಡಳಿತ ಬೀರಿ ಪಟಾಕ್ಸಕ್ಕ? ಏನ್ರಿ ಇದು? ಅಂದರೆ ಏನು, ನೀವು ಅದೊಂದು ಗ್ಯಾಂಗ್ ಬರ್ತದೆ, ಅವ್ರೊಂದು ಸುಳ್ಳು ಹೇಳ್ಕೊಂಡು ಅಧಿಕಾರ ಮಾಡ್ತಾರೆ, ನೀವೊಂದು ಗ್ಯಾಂಗ್ ಬರ್ತೀರಾ. ಆಗ ನಾವೆಲ್ಲ ಗೂಬೆಗಳ? ಪ್ರಜಾತಂತ್ರದಲ್ಲಿ ನಾವೆಲ್ಲ ಕಾಗೆಗಳ ಅಥವಾ ಪ್ರಾಣಿಗಳ ಅಥವಾ ಮೂಕ ಪಕ್ಷಿಗಳ? ಏನು ಗೊತ್ತಾಗ್ತಿಲ್ಲ ನನಗಂತೂ.